ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರ ತಂತ್ರಾಲಜಿ ಯೂಟ್ಯೂಬ್ ಚಾನಲ್. ಸೊ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕ್ರಿಪ್ಟಾನ್ ಮೊಬೈಲ್ ಫೋನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ. ಸೊ ಹೌದು, ಎಲ್ಲ ಕಡೆ ಕ್ರಿಪ್ಟಾನ್ ಫೋನ್ಸ್ ಬಗ್ಗೆನೇ ಚರ್ಚೆ ನಡೀತಾ ಇದೆ. ಒಳ್ಳೆ ಸ್ಪೆಸಿಫಿಕೇಷನ್ಸ್ ಕೊಡ್ತಾ ಇದ್ದಾರೆ. 3000 4000ಕ್ಕೆ ಫ್ಲ್ಯಾಗ್ಶಿಪ್ ಲೆವೆಲ್ ಮೊಬೈಲ್ ಫೋನ್ ಸಿಗ್ತಾ ಇದೆ. ಸೊ ಇದನ್ನು ತಗೋಬಹುದೋ ಬೇಡವೋ, ಈ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ. ಸೊ ನಿಮ್ಮ ಹತ್ರ ಟೈಮ್ ಇದ್ದರೆ ಫುಲ್ ವಿಡಿಯೋನ ನೋಡಿ, ಬಹಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಪ್ಪ ನಾನು ಫುಲ್ ಅರ್ಜೆಂಟಲ್ಲಿದ್ದೀನಿ, ನನ್ನ ಹತ್ರ ಟೈಮ್ ಇಲ್ಲ, ತೊಗೋಬೇಕೋ ಬೇಡೋ ಅಷ್ಟೇ ಹೇಳಿಬಿಡು ಅಂದರೆ ಒಂದೇ ಆನ್ಸರ್: ತೊಗೋಬೇಡಿ. ಇದು ಕ್ರಿಪ್ಟಾನ್ ಫೇಕ್ ಮೊಬೈಲೇ. ಹಾಗೂ ezeephone ಯಾವ ವೆಬ್ಸೈಟಲ್ಲಿ ಸಿಗ್ತಾ ಇದೆಯಲ್ಲ, ಇದು ಕೂಡ ಫೇಕೆ, ಎಲ್ಲ ಸ್ಕ್ಯಾಮ್ ನಡೀತಾ ಇದೆ. ಇಲ್ಲ ನನ್ನ ಹತ್ರ ಟೈಮ್ ಇದೆ ಅಂದರೆ ಫುಲ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ಡೀಟೇಲ್ಸ್ನ ತಿಳ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಕ್ರಿಪ್ಟಾನ್ ಮೊಬೈಲ್ಸ್ನ ಅಡ್ವರ್ಟೈಸ್ಮೆಂಟ್ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಸೊ ಜನರಿಗೂ ಅನಿಸುತ್ತೆ ಈಗ ಅಡ್ವರ್ಟೈಸ್ಮೆಂಟೇ ತೋರಿಸ್ತಾ ಇದ್ರಪ್ಪ, ಅದು ಯೂಟ್ಯೂಬಲ್ಲೆಲ್ಲ ಅಂದರೆ ಟ್ರಸ್ಟೆಡ್ ವೆಬ್ಸೈಟೇ ಅಂತ. ಆದರೆ ನಿಜ ಅದು ಅಲ್ಲ, ನಿಜ ಬೇರೆಯೇ ಇದೆ. ಸೊ ಏನೆಲ್ಲ ಇದೆ ಈ ವೆಬ್ಸೈಟಲ್ಲಿ ಅನ್ನೋದನ್ನು ಬನ್ನಿ ಮೊಬೈಲ್ ಸ್ಕ್ರೀನಲ್ಲೇ ಹೋಗಿ ನಿಮಗೆ ತೋರಿಸ್ತೀನಿ. ಸೊ ನಾನು ನನ್ನ ಮೊಬೈಲ್ ಫೋನಲ್ಲಿ ವೆಬ್ಸೈಟ್ನ ಓಪನ್ ಮಾಡಿ ನೋಡಿದೆ, ezeephone ಅಂತ. ಸೊ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಟಾಪಲ್ಲೇ ಸಿಕ್ಬಿಡುತ್ತೆ, ಕ್ರಿಪ್ಟಾನ್ ಸ್ಮಾರ್ಟ್ಫೋನ್ ಸೇಲ್ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು. ಸೊ ಇದನ್ನು ಓಪನ್ ಮಾಡಿ ನೋಡೋಣ ಏನಿದೆ ವೆಬ್ಸೈಟಲ್ಲಿ ಆ್ಯಕ್ಚುಲಾಗಿ ಅಂತ. ಸೊ ಓಪನ್ ಮಾಡಿದಾಗ ನಿಮಗೆ ಒಂಥರ ಲುಕ್ ಹೀಗೆ ಸಿಗುತ್ತೆ. ಒಂಥರ ಇದು ನೋಡೋಕ್ಕೆ ಹೋದರೆ ಸ್ನ್ಯಾಪ್ಡೀಲ್ ಮೊದಲಿಗೆ ಬರ್ತಿತ್ತಲ್ಲ, ನಿಮಗೆ ನೆನಪಿರ್ಬೋದು ಸ್ನ್ಯಾಪ್ಡೀಲ್ ಅಂತ. ಸೊ ಆ ಥರನೇ ಇದೆ ಇದು ಲುಕ್ ವೈಸ್ ನೋಡೋಕ್ಕೆ ಹೋದರೆ. ಸೊ ಅದ್ರ ಕೆಳಗಡೆ ನೋಡಿ ಎಲ್ಲ ಮೊಬೈಲ್ ಫೋನ್ಸ್ಗಳು 6GB 4GB ಎಲ್ಲ ಚೀಪ್ ರೇಟಲ್ಲೇ, 3000 4000 ಹಾಗೆ. ಸೊ ಇಲ್ಲಿ ನಾನು ಹೋಗಿ ನೋಡಿದೆ, ರೀಫಂಡ್ ಪಾಲಿಸಿ ಅಂತಲೇ ಇತ್ತು. ಸೊ ರೀಫಂಡ್ ಪಾಲಿಸಿಗೆ ಹೋಗಿ ನೋಡಿದೆ, ಭಾಳಷ್ಟು ಏನೇನೋ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಮೇನಾಗಿ ಒಂದು ಸೆಂಟೆನ್ಸ್ ನೋಡಿ, ಇಲ್ಲಿ ಇಫ್ ಯು ಚೂಸ್ ಟು ಎಕ್ಸ್ಚೇಂಜ್ ದ ಐಟಮ್ ಫಾರ್ ರೀಸನ್ ಆಫ್ ಮಿಸ್ಮ್ಯಾಚ್ ಆಫ್ ಸೈಜ್ ಅಂತೆ. ಅಂದರೆ ಮೊಬೈಲ್ ಫೋನ್ನ ನೀವು ಸೈಜಲ್ಲಿ ತೊಗೊತೀರಾ, ಏನು ಚಪ್ಪಲಿ ಬೂಟ್ ಮಾಡ್ತಾಯಿದ್ದಾರೆ ಇವರು, ಇಲ್ಲ ಮೊಬೈಲ್ ಫೋನ್ಸ್ ಕೊಡ್ತಾಯಿದ್ದಾರೆ ಗೊತ್ತಿಲ್ಲ. ಇದು ನೋಡೋಕೆ ಹೋದ್ರೇ ಗೊತ್ತಾಗುತ್ತೆ, ಯಾವುದೋ ಬೇರೆ ವೆಬ್ಸೈಟಿಂದ ಎಲ್ಲ ರೀಫಂಡ್ ಪಾಲಿಸಿನ ಅವ್ರು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ದಾರೆ ಅಷ್ಟೇ. ಸೊ ಅದಾದಮೇಲೆ ನಾನು ಕಸ್ಟಮರ್ ಸರ್ವಿಸ್ ಅಂತಲೂ ರೀಫಂಡ್ ಪಾಲಿಸಿ ಕೆಳಗಡೆ ಇತ್ತು, ಅದನ್ನು ಕ್ಲಿಕ್ ಮಾಡಿದರೆ ಅದು ಓಪನ್ನೇ ಆಗ್ತಾಯಿಲ್ಲ. ಸೊ ಇಲ್ಲೇ ಗೊತ್ತಾಗುತ್ತೆ ಇದು ಎಷ್ಟೊಂದು ಸ್ಕ್ಯಾಮ್ ಇದೆ ಈ ವೆಬ್ಸೈಟಲ್ಲಿ ಅಂತ. ಸೊ ನಾನು ಡಿಸೈಡ್ ಮಾಡಿದೆ ಒಂದು ಮೊಬೈಲನ್ನು ಚೆಕ್ಔಟ್ ಮಾಡಿ ನೋಡೋಣ, ಅಂದರೆ ಕಾರ್ಟಲ್ಲಿ ಹಾಕಿ ನೋಡೋಣ ಏನಾಗುತ್ತೆ ಅಂತ. ಸೊ ನಾನು X2 ಮೊಬೈಲ್ನ ಹಾಕಿದೆ. ಆ್ಯಕ್ಚುಲಿ ಇದು ರಿಯಲ್ಮಿ X2. ಸೊ ಪಿಕ್ ಎಲ್ಲ ಇಲ್ಲಿ ನೋಡಿ, ಇಲ್ಲಿ ನಾಚ್ ಇದೆ, ಇಲ್ಲಿ ನಾಚ್ ಇಲ್ಲ, ಇಲ್ಲಿ ನಾಚ್ ಇದೆ, ಆ ಕಡೆ ನಾಚ್ ಇಲ್ಲ. ಸೊ ಅವರಿಗೆ ಕನ್ಫ್ಯೂಷನ್ ಇದೆ ಯಾವುದು ಆ್ಯಕ್ಚುಯಲ್ ಮೊಬೈಲ್ ಫೋನ್ ಅಂತ, ಅವ್ರಿಗೆ ಗೊತ್ತಿಲ್ಲ. ಸೊ ಇಲ್ಲೆಲ್ಲ ಅವ್ರು ಕೊಟ್ಟಿದ್ದಾರೆ, ಪೇಟಿಎಮ್ಮಿಂದನೇ ಪೇ ಮಾಡಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ನಿಮಗೆ ಫೋರ್ಸ್ ಮಾಡ್ತಾಯಿದ್ದಾರೆ ಆನ್ಲೈನ್ ಪೇಮೆಂಟ್ ಇರಲಿ, ಕ್ಯಾಶ್ ಆನ್ ಡೆಲಿವರಿ ಮಾಡಬೇಡಿ ಅಂತ. ಸೊ ಇಲ್ಲಿ ನೋಡಿ ರೇಟಿಂಗ್ಸ್ ಕೂಡ ಇಲ್ಲಿ 965 ರೇಟಿಂಗ್ಸ್ ಇದೆ. ಸೊ ನಾನು ರಿಫ್ರೆಶ್ ಮಾಡಿದಾಗ ಆ್ಯಕ್ಚುಲಾಗಿ ರೇಟಿಂಗ್ಸ್ ಅಷ್ಟಿರಬೇಕಿಲ್ಲ, ಜಾಸ್ತಿ ಆಗಬೇಕು. ಬಟ್ ಇಲ್ಲಿ ನೋಡಿ ಕಡಿಮೆ ಆಗಿದೆ, 285 ರೇಟಿಂಗ್ಸ್ ಅಂತ, ಎಲ್ಲ ಅದು 5 ಸ್ಟಾರ್ ಕೂಡ. ಸೊ ನೋಡಿ ಇಲ್ಲಿ ಎಷ್ಟೊಂದು ನಿಮಗೆ ಕಾಣಿಸುತ್ತೆ. ಸೊ ಇಲ್ಲಿ ಪಿಕ್ಸ್ ಕೂಡ ಅವರು ಬೇರೆ ವೆಬ್ಸೈಟಿಂದನೇ, ರಿಯಲ್ಮಿಂದನೇ ತೊಗೊಂಡಿದ್ದಾರೆ, ಬರೀ ಹೆಸರು ಹಾಕಿದ್ದಾರೆ ಕ್ರಿಪ್ಟಾನ್ ಅಂತ. ಮತ್ತೊಂದು ಇಲ್ಲಿ ನೋಡಿ ಸ್ಮಾರ್ಟ್ಫೋನ್, ಇಲ್ಲಿ ಸ್ಪೆಸಿಫಿಕೇಷನಲ್ಲಿ 1080 2400 ಪಿಕ್ಸೆಲ್ ಅಂತೆ. ಅದಕ್ಕೆ HD+ ಬರುತ್ತಾ, ಫುಲ್ HD+ ಇರಬೇಕಿತ್ತು, ಬಟ್ ಅವರು HD+ ಹಾಕಿದ್ದಾರೆ. ಸೊ ಯಾರು ವೆಬ್ಸೈಟ್ ಮಾಡಿದ ಅವರಿಗೆ ಗೊತ್ತಿಲ್ಲ, ಟೆಕ್ನಾಲಜಿ ಆಗಿರ್ಬೋದು, ಮೊಬೈಲ್ ಫೋನ್ಸ್ ಬಗ್ಗೆ ಆಗಿರ್ಬೋದು ಗೊತ್ತಿಲ್ಲ. ಸೊ ಬಟ್ ಮಾಡಿದ್ದಾರೆ. ಸೊ ನಾನಿಲ್ಲಿ ಪಿನ್ ಕೋಡ್ನ ಸೆಲೆಕ್ಟ್ ಮಾಡಿ ನೋಡಿದೆ, ಪಿನ್ ಕೋಡ್ ಡೆಲಿವರಿ ಮಾಡ್ತಾರೋ ಇಲ್ಲೋ, ನಾನಿರೋ ಅಡ್ರೆಸ್ ezeephone ಲೊಕೇಟ್ ಆಗುತ್ತೋ ಇಲ್ಲೋ ಅಂತ. ಆದರೆ ಅದು COD ಅವೈಲೇಬಲ್ ಇತ್ತು, ಗುಡ್ ನ್ಯೂಸ್. ಸೊ ನಾನು ಬೇರೆ ಪಿನ್ ಕೋಡ್ ಹಾಕಿ ನೋಡಿದೆ, ಅದು ಆಗುತ್ತೋ ಇಲ್ಲ ಅಂತ, ಅದು ಕೂಡ ಅವೈಲೇಬಲ್ ಇತ್ತು. ಸೊ ನಾನು 0 ಹಾಕಿ ನೋಡೋಣ ಅಂತ 0 ಹಾಕಿ ನೋಡಿದೆ, ಶಾಕಿಂಗಾಗಿ ಅದು ಕೂಡ ಅವೈಲೇಬಲ್ ಇತ್ತು. ನನಗನ್ನಿಸ್ತು 0 ಇರ್ಬೋದು ಎಲ್ಲಾದರೂ ಪಿನ್ ಕೋಡ್ ಅಂತ. ಬರೀ 0 ಹಾಕಿ ನೋಡಿದಾಗೂ ಕೂಡ ಅದು ಅವೈಲೇಬಲ್ ಇತ್ತು, ಗೊತ್ತಿಲ್ಲ ಯಾವ ಏರಿಯಾ ಬರೀ 0 ಪಿನ್ ಕೋಡ್ ಬರುತ್ತೋ ಅಂತ. ಸೊ ಎನಿವೇಸ್ ಮುಂದೆ ನೋಡೋಣ. ಆ್ಯಡ್ ಟು ಕಾರ್ಟಿಗೆ ಹಾಕಿ, ಸೊ ಇಲ್ಲಿ ತೋರಿಸುತ್ತೆ ಕಾರ್ಟಿಗೆ ಆ್ಯಡ್ ಆಗಿದೆ ಅಂತ. ಸೊ ನಾನು ಒಂದು ಮೊಬೈಲ್ ಫೋನ್ ಬೇಡಪ್ಪ, ಇಷ್ಟು ಚೀಪಲ್ಲಿ ಸಿಗ್ತಾಯಿದೆ, ಭಾಳಷ್ಟು ತಗೊಳ್ಳೋಣ, ಎಷ್ಟೊಂದು ಕೊಡ್ತಾರೆ ನೋಡೋಣ ಅಂತ ಹಾಕ್ತಾ ಹೋದೆ. ಅವ್ರು ತೊಗೋತಾನೆ ಹೋದರು. ಅಂದರೆ ನೀವು ಎಷ್ಟರ ಹಾಕಿ, ಒಂದು 100 ಹಾಕಿದ್ರೂ ಅವರು ಒಂದು ಲಾರಿಯಲ್ಲಿ ತೊಗೊಂಬಂದು ನಿಮಗೆ ಗೋಡನ್ ಥರ ಹಾಕಿ ಹೋಗ್ತಾರೆ. ಸೊ 5 ಮೊಬೈಲ್ ತೊಗೊಂಡ್ರು ಅವರು ಕೊಡ್ತಾಯಿದ್ದಾರೆ, 6 ತೊಗೊಂಡ್ರು ಕೊಡ್ತಾಯಿದ್ದಾರೆ. ಬಟ್ ಇಲ್ಲಿ ನೋಡಿ 5ರಿಂದ ಮೇಲೆ ನೀವು ಏನು ಹಾಕಿದ್ರು ಮೈನಸಲ್ಲಿ ಬಂದುಬಿಡುತ್ತೆ ಅಮೌಂಟ್. ಯೂಶ್ವಲಿ ಪ್ಲಸ್ ಆಗಬೇಕು ತಾನೇ, ಅವರು ಮೈನಸಲ್ಲಿ ಬರುತ್ತೆ. ಅಂದರೆ 5 ಮೊಬೈಲ್ ಫೋನ್ ತೊಗೊಂಡ್ರೆ 5 ಮೊಬೈಲ್ ಫೋನ್ ಅವರು ಕೊಡ್ತಾರೆ, 6ನೇ ಮೊಬೈಲ್ ಫೋನ್ ತೊಗೊಂಡ್ರೆ 5 ಮೊಬೈಲ್ ಫೋನ್ ಕೊಟ್ಟು ಅದ್ರ ಮೇಲೆ ನಿಮಗೆ ದುಡ್ಡು ಕೊಟ್ಟು ಹೋಗ್ತಾರೇನಪ್ಪ ಅವರು. ಸೊ ವೆಬ್ಸೈಟ್ ಕ್ರಿಯೇಷನ್ನೇ ಸರಿ ಇಲ್ಲ, ಕೋಡಿಂಗು ಸರಿಯಾಗಿ ಮಾಡಿಲ್ಲ ಅವರು. ಇದರಿಂದನೇ ಗೊತ್ತಾಗುತ್ತೆ ಈ ವೆಬ್ಸೈಟ್ ಎಷ್ಟೊಂದು ಫೇಕ್ ಇದೆ.
ಅಂತ. ಸೊ ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದರೆ, ಇಂಥದ್ದೆಲ್ಲ ಸ್ಕ್ಯಾಮ್ ಆಗಿರಬಹುದು ಅಥವಾ ಫೇಕ್ ವೆಬ್ಸೈಟ್ಗೆ ಬೀಳಕ್ಕೆ ಹೋಗಬೇಡಿ. ನೀವೇನೇ ಆನ್ಲೈನ್ ಪರ್ಚೇಸ್ ಮಾಡಿ ಟ್ರಸ್ಟೆಡ್ ವೆಬ್ಸೈಟಿಂದನೇ ಮಾಡಿ. ಫ್ಲಿಪ್ಕಾರ್ಟ್ ಆಗಿರಬಹುದು ಅಥವಾ ಅಮೆಝಾನ್ ಆಗಿರ್ಬೋದು, ಇಂಥ ಟ್ರಸ್ಟೆಡ್ ವೆಬ್ಸೈಟಿಂದನೇ ಮಾಡಿ. ಮೊಬೈಲ್ ಫೋನ್ ಅಂತ ಏನಿಲ್ಲ, ಬೇರೆ ಏನೇ ತೊಗೊಳ್ಳಿ ನೀವು, ಆದರೆ ಫಸ್ಟ್ ಅದನ್ನು ನೋಡಿ ಕರೆಕ್ಟಾಗಿ ಸಿಗ್ತಾ ಇದೆಯೋ, ವೆಬ್ಸೈಟ್ ಚೆನ್ನಾಗಿದೆಯೋ, ಟ್ರಸ್ಟೆಡ್ ಇದೆಯೋ ಇಲ್ಲೋ ಅಂತ. ಕಡಿಮೆ ರೇಟಲ್ಲಿ ಸಿಗ್ತಾ ಇದೆಯಪ್ಪ ತೊಗೊಳ್ಳೋಣ ಅಂತ ತೊಗೊಳಕ್ಕೆ ಹೋದರೆ ಹೀಗೆ ಆಗೋದು. ಪ್ರಾಡಕ್ಟ್ ಏನು ಬರೋಲ್ಲ, ದುಡ್ಡು ಮಾತ್ರ ನಿಮ್ಮದು ಹೋಗುತ್ತೆ. ಸೊ ಈ ವೆಬ್ಸೈಟಲ್ಲೂ ಕೂಡ ಕ್ಯಾಶ್ ಆನ್ ಡೆಲಿವರಿ ಅಂತ ಅವರು ಕೊಟ್ಟಿದ್ದಾರೆ, ಆದರೆ ಅವರು ಪ್ಯಾಂಡಮಿಕ್ಕಿಂದ ಮಾಡ್ತಾಯಿಲ್ಲ, ಈ ಕೊರೋನಾದಿಂದ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಸಿಗಲ್ಲ, ಆನ್ಲೈನ್ ಪೇಮೆಂಟೇ ಮಾಡಿ ಅಂತಾರೆ. ಸೊ ಒಂದು ಸತಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿದರೆ ಗೋವಿಂದ, ದುಡ್ಡು ಹೋಗುತ್ತೆ, ಪ್ರಾಡಕ್ಟು ನಿಮಗೆ ಸಿಗಲ್ಲ. ಆಮೇಲೆ ಕಸ್ಟಮರ್ ಸರ್ವಿಸ್ ಅವ್ರದ್ದು ಇಲ್ಲೇ ಇಲ್ಲ ಫಸ್ಟಾಗಿ. ಸೊ ಹೀಗೆಲ್ಲ ನಡೆಯುತ್ತೆ. ಸೊ ಇನ್ನೊಂದೇನಪ್ಪ ಅಂದರೆ, ನೀವು ಒಂದು ಸತಿ ಆನ್ಲೈನ್ ಪೇಮೆಂಟ್ಗೆ ನಿಮ್ಮ ಡೀಟೇಲ್ಸ್ ಕೊಟ್ಟರೆ, ಕಾರ್ಡ್ ಡೀಟೇಲ್ಸ್ ಕೊಟ್ಟರೆ, ಅವ್ರ ಹತ್ರ ನಿಮ್ಮ ಕಾರ್ಡ್ ಡೀಟೇಲ್ಸ್ ಎಲ್ಲ ಸಿಕ್ಬಿಡುತ್ತೆ. ಸೊ ಅದನ್ನು ಅವರು ಮಿಸ್ಯೂಸ್ ಮಾಡುವ ಚಾನ್ಸಸ್ ಕೂಡ ಇದೆ. ಅದ್ರ ಬಗ್ಗೆ ನ್ಯೂಸ್ ಕೂಡ ಬಂದಿದೆ. ಬಹಳಷ್ಟು ಯೂಸರ್ಸ್ ಯಾರು ಆನ್ಲೈನಲ್ಲಿ ಪೇಮೆಂಟ್ ಮಾಡಿದಾರಲ್ಲ, ಅವರಿಂದ ಮತ್ತೆ ದುಡ್ಡು ಕಟ್ ಆಗ್ತಾನೆ ಇದೆ ಅಂತೆ. ಸೊ ಇಂಥದ್ದೆಲ್ಲ ಸ್ಕ್ಯಾಮಿಂದ ದೂರನೇ ಇರಿ ಅನ್ನೋದ ಉದ್ದೇಶದಿಂದ ಮಾತ್ರ ಈ ವಿಡಿಯೋನ ಮಾಡಿರೋದು. ಸೊ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಬಹಳಷ್ಟು ಫ್ರೆಂಡ್ಸ್ಗೆ ಇದನ್ನು ಶೇರ್ ಕೂಡ ಮಾಡಿ, ಅವರಿಗೂ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಯಾರಿಗೆ ಗೊತ್ತು, ಅವರು ಮೊಬೈಲ್ ತೊಗೋಬೇಕಂತ ಇದ್ದರೆ ಅವರಿಗೂ ಕೂಡ ಈ ವಿಡಿಯೋ ಬಹಳ ಹೆಲ್ಪ್ಫುಲ್ ಅನಿಸುತ್ತೆ. ಸೊ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಸ್ಟೇ ಸೇಫ್, ಟೇಕ್ ಕೇರ್.